ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಒಂದು KCET ಆಪ್ಷನ್ ಎಂಟ್ರಿ ಲಿಸ್ಟ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೀನಿ. ಹೌದು, ನಾನು ಕೂಡ KCET ಸ್ಟೂಡೆಂಟೇ. ಹಾಗೆ ಪ್ರತಿಯೊಂದೊಂದು ಅಪ್ಡೇಟ್ನ ಕೊಡ್ತೀನಿ ಇನ್ನು ಮುಂಬರುವ ದಿನಗಳಲ್ಲಿ. ಇನ್ನು 3 ಅಥವಾ 3-4 ದಿನಗಳಲ್ಲಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಬರುತ್ತೆ. ಸೊ ಆ ಒಂದು ವಿಷಯವನ್ನು ಕೂಡ ನಾನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಸದ್ಯಕ್ಕೆ KCET ಆಪ್ಷನ್ ಎಂಟ್ರಿ ಲಿಸ್ಟ್ ಬಗ್ಗೆ ಮಾತಾಡೋಣ. ನನ್ನ ಒಂದು KCET ಆಪ್ಷನ್ ಲಿಸ್ಟ್ನ ನಾನು ಲಾಸ್ಟ್ ಇಯರ್ ಅಂದರೆ 2024 ಈ ವರ್ಷದ ಕಟ್ ಆಫ್ ರಿಸಲ್ಟ್ ಲಿಸ್ಟ್ನ ನೋಡಿಕೊಂಡು ನನ್ನ ಒಂದು KCET ಆಪ್ಷನ್ ಎಂಟ್ರಿ ರಿಸಲ್ಟ್ ಲಿಸ್ಟ್ನ ನಾನು ಪ್ರಿಪೇರ್ ಮಾಡಿದ್ದೀನಿ. ಹಾಗೆಯೇ ನೀವು ಕೂಡ ಮಾಡಿದ್ದೀರಾ ಅಂತ ಅಂದ್ಕೊಂಡು ನನ್ನ ಒಂದು KCET ಆಪ್ಷನ್ ಎಂಟ್ರಿ ಲಿಸ್ಟ್ನ ನಿಮ್ಮ ಮುಂದೆ ತೋರಿಸ್ತೀನಿ. ಸೊ ಫಸ್ಟ್ ಒನ್ ಬಂದುಬಿಟ್ಟು ನನ್ನ ಒಂದು KCET ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಟಾಪ್ ಕಾಲೇಜಸ್ ಲೈಕ್ RV ಆಗಿರ್ಬೋದು, MS ರಾಮಯ್ಯ ಸರ್, ವಿಶ್ವೇಶ್ವರಯ್ಯ, ಈ ರೀತಿಯ ಕಾಲೇಜ್ಗಳನ್ನ ಹಾಕಿದ್ದೀನಿ. ಮೀಡಿಯಮ್ ಅಂದರೆ ಮಧ್ಯದಲ್ಲಿ ನನಗೆ ಈ ಕಾಲೇಜ್ ಸಿಗ್ಬೋದು, ಸಿಗದೇನೆ ಇರ್ಬೋದು, ಆ ರೀತಿಯ ಕಾಲೇಜ್ಗಳನ್ನ ಎಂಟರ್ ಮಾಡಿದ್ದೀನಿ. ಇನ್ನು ಫೈನಲಾಗಿ ಈ ಕಾಲೇಜ್ ನನಗೆ ಸಿಗುತ್ತೆ ಅಂತ ಇರುವಂಥ ಕಾಲೇಜ್ಗಳ ಲಿಸ್ಟನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಯಾಕೆ ಈ ರೀತಿ ಮಾಡ್ತಾರೆ ಅಂತಂದರೆ, KCET ಆಪ್ಷನ್ ಎಂಟ್ರಿನ ನಾವು ಲಕ್ ಜೊತೆ ಆಟ ಆಡ್ತಿರ್ತೀವಿ. ಅಂದರೆ ನಮ್ಮ ಒಂದು ಲಕ್ ಜೊತೆ ನಾವೊಂದು ಈ ಆಪ್ಷನ್ ಎಂಟ್ರಿನ ಮಾಡ್ತಾ ಇರ್ತೀವಿ. ಅದಕ್ಕೆ ಯಾವತ್ತಿಗೂ ನಾವು KCET ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡುವಾಗ ಮೊದಲು ನಮ್ಮ ರ್ಯಾಂಕಿಂಗ್ ಎಷ್ಟೇ ಇದ್ದರೂ ಕೂಡ ಟಾಪ್ ಕಾಲೇಜಸ್ನ ಆಯ್ಕೆ ಮಾಡಬೇಕು. ಅದಾದಮೇಲೆ ಈ ರೀತಿಯಾಗಿ ಕಂಟಿನ್ಯೂ ಮಾಡಿ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡಿದ ಮೇಲೆ ಸೊ ನೋಡ್ಕೋಬೋದು. ನನ್ನ ಲಿಸ್ಟ್ನ ನೀವು ನೋಡ್ಕೊಳ್ಳಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾಯಿದ್ದೀರ ಅಂದ್ಕೊಂಡಿದ್ದೀನಿ. ಸೊ ನೋಡ್ಕೊಳ್ಳಿ ಸರಿಯಾಗಿ. ಆ್ಯಂಡ್ ನೀವು ಕೂಡ ಮಾಡಿದರೆ ಕಾಮೆಂಟ್ ಮಾಡಿ. ಹಾಗೆಯೇ ಮುಂದಿನ ಅಪ್ಡೇಟ್ ಅಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನನಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಆ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಸದ್ಯಕ್ಕೆ ಇದಿಷ್ಟು ವಿಷಯವಾಗಿತ್ತು. ಸೊ ಹೋಪ್ಫುಲ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಏನಾದರೂ ತಿಳಿಲಿಲ್ಲ ಅಂದರೆ ಕಾಮೆಂಟ್ ಮಾಡಿ, ಅಥವಾ ಏನಾದರೂ ಕೇಳಬೇಕು ಅಂತ ಅನಿಸಿದ್ರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.